ಧರ್ಮಸ್ಥಳದಲ್ಲಿ ಎಸ್ಐಟಿ ಕಾರ್ಯಾಚರಣೆಯನ್ನ ವರದಿ ಮಾಡಲು ತೆರಳಿದಾಗ ಕುಳ್ಳ ರ್ಯಾಂಪೇಜ್ ಎಂಬ ಹೆಸರಿನ ಯೂಟ್ಯೂಬರ್ ಅಜಯ್ ಅಂಚನ್ ಜೊತೆಗೆ ಯುನೈಟೆಡ್ ಮೀಡಿಯಾದ ಅಭಿಷೇಕ್, ಸಂಚಾರಿ ಸ್ಟುಡಿಯೋದ ವಿಜಯ್ ಮತ್ತು ಕುಳ್ಳ ರ್ಯಾಂಪೇಜ್ನ ಕ್ಯಾಮೆರಾ ಪರ್ಸನ್ ಇಷ್ಟು ಜನರ ಮೇಲೆ ವೀರೇಂದ್ರ ಹೆಗಡೆಯ ಬೆಂಬಲಿಗರು ಅಂತ ಆರೋಪಿಸಲಾದವರು ದಾಳಿ ಮಾಡಿ ಹೊಡೆದಿದ್ದಾರೆ. ಕ್ಯಾಮೆರಾವನ್ನ ಪುಡಿ ಮಾಡಿದ್ದಾರೆ ಮತ್ತು ಎಲ್ಲರೂ ಸದ್ಯ ಈಗ ಆಸ್ಪತ್ರೆಗೆ ದಾಖಲಾಗಿದ್ದು ಒಬ್ಬರಿಗೆ ತೀವ್ರ ಗಾಯಗಳಾಗಿವೆ. ನ್ಯಾಯಾಲಯದ ಮೂಲಕ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕಸಿಯಲಾಗದ ಮಂದಿ ಈಗ ದೈಹಿಕ ದಾಳಿಯ ಮೂಲಕ ಬಾಯಿ ಮುಚ್ಚಿಸುವ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಈ ದಾಳಿಯನ್ನ, ಈ ಗುಂಡಾಗಿರಿಯನ್ನ ಪ್ರಜ್ಞಾವಂತ ಕರ್ನಾಟಕದ ಜನತೆ ಖಂಡಿಸಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪರ ನಿಲ್ಲಬೇಕು ಅಂತ ನಮ್ಮ ಕೋರಿಕೆ. ಪೊಲೀಸರು ಲಘು ಲಾಠಿ ಪ್ರಹಾರ ನಡೆಸಿ ಜನರನ್ನ ಚದುರಿಸಿದ್ರು. ಇದಾದ ನಂತರ ಒಂದು ಗುಂಪು ಕ್ಷೇತ್ರಕ್ಕೆ ಕಳಂಕ ತರುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ಧರ್ಮಸ್ಥಳ ಪೊಲೀಸ್ ಠಾಣೆಯ ಎದುರು ಧರಣಿಯನ್ನ ನಡೆಸಿತು. ಪ್ರತಿಭಟನೆಯ ಕಾವು ಹೆಚ್ಚುತ್ತಿದ್ದಂತೆಯೇ ಪಶ್ಚಿಮ ವಲಯದ ಐಜಿಪಿ ಅಮಿತ್ ಸಿಂಗ್ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣ್ ಕೇರ್ ಅವರು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಧಾವಿಸಿದ್ರು. ಇದಕ್ಕೂ ಮುನ್ನ ಬಿಗ್ ಬಾಸ್ ಸ್ಪರ್ಧಿ ರಜತ್ ಎಂಬುವರು ಧರ್ಮಸ್ಥಳ ಗ್ರಾಮದ ಪಾಂಗಾಳದಲ್ಲಿರುವಂತಹ ದಿವಂಗತ ಸೌಜನ್ಯರವರ ಮನೆಗೆ ಭೇಟಿಯನ್ನ ನೀಡಿದ್ರು. ಈ ಮಾಹಿತಿಯನ್ನು ತಿಳಿದು ಅವರನ್ನ ಮಾತನಾಡಿಸಲು ಕೆಲ ಯೂಟ್ಯೂಬರ್ಗಳು ಪಾಂಗಾಳ ರಸ್ತೆಯ ಬಳಿ ನಿಂತಿದ್ರು. ಆಗ ಸ್ಥಳಕ್ಕೆ ಬಂದ ಗುಂಪೊಂದು ಅವರ ಜೊತೆ ವಾಗ್ವಾದ ನಡೆಸಿತ್ತು. ಕುಳ್ಳ ರ್ಯಾಂಪೇಜ್ ಯೂಟ್ಯೂಬ್ ಚಾನಲ್ ಅಜಯ್ ಅಂಚನ್ ಹಾಗೂ ಕ್ಯಾಮ್ರಾಮ್ಯಾನ್ ಯುನೈಟೆಡ್ ಮೀಡಿಯಾದ ಅಭಿಷೇಕ್ ಹಾಗೂ ಸಂಚಾರಿ ಸ್ಟುಡಿಯೋದ ವಿಜಯ್ ಅವರ ಮೇಲೆ ಪಾಂಗಾಳದಲ್ಲಿ ಗುಂಪೊಂದು ಹಲ್ಲೆ ನಡೆಸಿ ಅಂತ ಆರೋಪಿಸಲಾಗಿದೆ. ಅವಶೇಷ ಪತ್ತೆಗೆ ತಂತ್ರಜ್ಞಾನ ಬಳಕೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೆಲದಡಿ ಮೃತದೇಹದ ಅವಶೇಷಗಳ ಪತ್ತೆ ಹಚ್ಚಲು ತಂತ್ರಜ್ಞಾನ ಬಳಸಲು ಹಾಗೂ ಖಚಿತವಾದರೆ ಮಾತ್ರ ಅಗೆಯುವ ಕಾರ್ಯ ಮುಂದುವರಿಸಲು ವಿಶೇಷ ತನಿಖಾ ತಂಡ ಚಿಂತನೆಯನ್ನು ನಡೆಸಿದೆ. ಎಸ್ಐಟಿಯವರು ನೇತ್ರಾವತಿ ಸ್ನಾನಘಟ್ಟದ ಸಮೀಪ ಹೆದ್ದಾರಿಯ ಪಕ್ಕ ಕಾಡಿನೊಳಗೆ 8 ದಿನವಾದರೂ ಕೂಡ ಶೋಧ ಕಾರ್ಯ ಮುಂದುವರಿಸಿದ್ರು. ಆ ಜಾಗದಲ್ಲಿ ಮೃತದೇಹವನ್ನು ಹೂತಿರುವ ಯಾವುದೇ ಕುರುಹು ಪತ್ತೆಯಾಗಿಲ್ಲ ಅಂತ ಎಸ್ಐಟಿ ಮೂಲಗಳು ತಿಳಿಸಿವೆ. ಅಕ್ರಮ ಕೂಟ ಆಗಿದೆ. ಎಲ್ಲರೂ ಚದರಿದ್ರೆ ಒಳ್ಳೇದು, ಇಲ್ಲಾಂದ್ರೆ ಲಾಠಿ ಚಾರ್ಜ್ ಮಾಡ್ತೀವಿ. ಲಾಠಿ ಚಾರ್ಜ್ ಅವ್ರಿಗೆ ಮಾಡ್ಬೇಕು ಸರ್, ನಮ್ಮ ಹತ್ರ ಮಾಡಿದ್ರೆ ಆಗಲ್ಲ ಸರ್. ಅದನ್ನ ಇಲ್ಲಿ ಮಾತಾಡ್ಲಿಕ್ಕಿಲ್ಲ ಸರ್. ಅವ್ರನ್ನ ಮಾಡಿ ಕಳ್ಸಿ, ನಾವು ಕಂಪ್ಲೇಂಟ್ ಮಾಡ್ಲಿಕ್ಕೆ ಬಂದಿರೋದು. ಅವ್ರು ಹೋಗ್ಲಿ, ನಾವು ಹೋಗ್ತೀವಿ ಸರ್. ಅವ್ರು ಹೋಗ್ಲಿ. ಅಲ್ಲಿಗೆ ಬರ್ತೇವೆ ಈಗ. ಅವನಿಗೆ ಲಾಠಿ ಚಾರ್ಜ್ ಮಾಡಿ ನಾವು ಕೂಡ ಬರ್ತೇವೆ ಮುಂದೆ. ಹಿಂಗೆ ಕೂಡ ಆಗ್ತದೆ ಬರ್ಲಿಕ್ಕೆ. ನಾವು ಕೂಡ ಮುಂದೆ ಹೋಗ್ಬೇಕಾ ಸರ್? ಇದು ತುಂಬಾ ತಪ್ಪು ಸರ್. ಅವ್ರನ್ನ ಕಳ್ಸಿ ನಾವು ಹೋಗ್ತೀವಿ ಸರ್. ನಾವೇನ್ ಹೊಡೆದಿಲ್ಲ, ಗಾಡಿ ಹೊಡೆದಿಲ್ಲ. ಆಯ್ತು, ನಾವು ಮಾತಾಡ್ತಿಲ್ಲಲ್ಲ ಸರ್. ನೀವು ಇಲ್ಲಿ ಬಂದ್ ಬೆಂಕಿ ಇದ್ದಾರೆ. ಸೊ ವಿ ಆರ್ ವೈಟಿಂಗ್. ತನುಷ್ ಏನಿದೆ ಇಲ್ಲಿ ಸಿಚುವೇಶನ್?